ದಾನ ಧರ್ಮ ಎಂಬುದು ಅದೊಂದು ಸಣ್ಣ ವಿಷಯವಲ್ಲ. ಇಸ್ಲಾಂ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದಿದೆ. ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಎಂಬ ಇಸ್ಲಾಮಿನ ಖಲೀಫಾ, ಅವರ ಚರಿತ್ರೆಯಲ್ಲಿ ಕಾಣ್ತಾ ಇದೆ ಈ ಝಕಾತ್ ಸಿಸ್ಟಮ್ಗಳು, ಈ ದಾನ ಧರ್ಮದ ಸಿಸ್ಟಮ್ಗಳು ಕಟ್ಟುನಿಟ್ಟಾಗಿ ತನ್ನ ಸರ್ಕಾರದಲ್ಲಿ ಅವರು ಅದನ್ನು ಆಯೋಜನೆ ಮಾಡಿದಾಗ, ಅದನ್ನು ಆಡಳಿತದಲ್ಲಿ ಅವರು ತಂದಾಗ, ನಂತರ ಆ ಗ್ರಾಮದಲ್ಲಿ ಆ ಊರಿನಲ್ಲಿ ಆ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸಿದಾಗ, ಶ್ರೀಮಂತರು ಸಾಮರ್ಥ್ಯ ಇರುವ ಪ್ರತಿಯೊಬ್ಬರವರ ಸಂಪತ್ತಿನಿಂದ 2% ಸ್ಪಷ್ಟವಾಗಿ ಬಡವರಿಗೆ ತಲುಪಿಸಿದಾಗ, ನಂತರ ಆ ಊರಿನಲ್ಲಿ ಬಡವರಿಲ್ಲದ ಒಂದು ಊರಾಗಿ ಮಾರ್ಪಟ್ಟಿತ್ತು. ನಂತರ ಪ್ರತಿಯೊಬ್ಬರು ಕೂಡ ರಸ್ತೆಗಳಲ್ಲಿ ಝಕಾತಿಗೆ ಅರ್ಹರಾದ ವ್ಯಕ್ತಿಗಳು ಯಾರಾದರೂ ಇದ್ದಾರಾ, ನಮ್ಮ ಕೈಯಲ್ಲಿ ಝಕಾತಿದೆ ಎಂದು ಹೇಳಿಕೊಂಡು ಅವರು ಬೀದಿ ಬೀದಿಗಳಲ್ಲಿ ಶ್ರೀಮಂತರು ಹೋಗಿ ಕೇಳ್ತಾ ಇದ್ದರು ಎಂದು ಚರಿತ್ರೆಯಲ್ಲಿ ಕಾಣುವುದಾದರೆ, ಈ ಸಿಸ್ಟಮ್ ಅದು ಅತ್ಯಂತ ಉತ್ತಮವಾದ ರೀತಿಯಲ್ಲಿ, ಕಡ್ಡಾಯ ಕರ್ತವ್ಯ ಎಂಬ ರೀತಿಯಲ್ಲಿ ಪ್ರತಿಯೊಬ್ಬ ಶ್ರೀಮಂತನು ಕೂಡ ಇದನ್ನು ಪಾಲಿಸಿದರೆ ಈ ನಾಡಿನಲ್ಲಿ ಹಸಿವಿರುವುದಿಲ್ಲ.